ನೋಡಿ, ಎಂತೆಂಥ ಟ್ರಬಲ್ಗಳನ್ನೆಲ್ಲ ಶೂಟ್ ಮಾಡಿದ ಟ್ರಬಲ್ ಶೂಟರ್ಗೆ ಟ್ರಬಲ್ ಎದುರಾದ್ರೆ ಆ ಟ್ರಬಲ್ನ ಶೂಟ್ ಮಾಡೋ ಟ್ರಬಲ್ ಶೂಟರ್ ಯಾರು ಅಂತ ಕೇಳಿದ್ರೆ ಅದೇ ಟ್ರಬಲ್ ಶೂಟರೇ ರೆಡಿ ಮಾಡಿರೋ ಮೂರು ಟ್ರಬಲ್ ಶೂಟರ್ಗಳ ಕಾರುಬಾರು ಹೇಳಿದ್ದು ಗೋವಿಂದಣ್ಣ ಅನ್ನೋ ನಮ್ಮ ಪಾಲಿನ ಟ್ರಬಲ್ ಶೂಟರ್. ಎಸ್.ಎಂ. ಕೃಷ್ಣ ಸಿಎಂ ಆಗಿದ್ದಾಗ ಸೆಟ್ ದೋಸೆ ಟೀಮ್ ಅಂತ ಇತ್ತು. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಒಂದ್ ಕಡೆ SBM ಅಂತ ಒಂದು ಟೀಮ್ ಇದ್ರೆ ಇನ್ನೊಂದು ಕಡೆ SPG ಅಂತ ಮತ್ತೊಂದು ಗ್ರೂಪ್ ಇತ್ತು. ಹಾಗೆ ಈಗ DK ಶಿವಕುಮಾರ್ ಸರ್ಕಾರದ ಟ್ರಬಲ್ ಶೂಟ್ ಮಾಡೋಕೆ ಈ RAF ಟೀಮ್ ಹುಟ್ಕೊಂಡಿದೆ ಅಂತ ಎಲ್ಲೂ ಸುದ್ದಿಯಾಗದ ಸುದ್ದಿಯನ್ನ ಹೇಳೋಕೆ ಅಂತಾನೆ ಬಂದ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಇದ್ಯಾವ್ದಿದು RAF ಟೀಮು? ಅದು DK ಟ್ರಬಲ್ಗಳನ್ನೇ ಶೂಟ್ ಮಾಡೋ ಟೀಮು. ಯಾರ್ಯಾರಿದ್ದಾರೆ ಅದರಲ್ಲಿ? ಹೆಂಗೆ ಕೆಲಸ ಮಾಡ್ತಿದೆ ಆ ಟೀಮು? ಸ್ವಲ್ಪ ಬಿಡಿಸಿ ಹೇಳಿ ಗೋವಿಂದಣ್ಣ ಅಂದಾಗ ಬಾಯ್ ಬಿಟ್ರು ನೋಡಿ DK ಸರ್ಕಾರದ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಟೀಮಿನ ಕಥೆ. ವಿಷಯ ಏನಪ್ಪಾ ಅಂದ್ರೆ, ಸಂಪುಟ ವಿಸ್ತರಣೆ ಆಗ್ತಿದ್ದಂತೆ ಭುಗಿಲೆದ್ದ ಅಸಮಾಧಾನದ ಪರಿಣಾಮ ಒಬ್ಬೊಬ್ಬರಾಗಿ ಶಾಸಕರು ರಾಜೀನಾಮೆ ಘೋಷಣೆ ಮಾಡಿದ್ರಲ್ಲ. ಆಗ ಸ್ವತಃ DK ಶಿವಕುಮಾರ್ ಅವರೇ ಟಿವಿ ನೋಡ್ತಾ ಯಾರ್ಯಾರನ್ನ ಹೆಂಗೆಂಗ್ ಸಮಾಧಾನ ಮಾಡಬೇಕು ಅಂತ ನೋಟ್ ಮಾಡಿಕೊಂಡಿದ್ದನ್ನ ಸದಾಶಿವನಗರದ ಮೂಲಗಳೇ ಖಚಿತಪಡಿಸಿದ್ವು. ಆದರೆ ಅದೇ ಮೂಲಗಳ ಕಣ್ಣಿಗೆ ಕಂಡ ಮತ್ತೊಂದು ಆಕ್ಷನ್ ಏನಪ್ಪಾ ಅಂದ್ರೆ, ಮಂತ್ರಿ ಪಟ್ಟ ಸಿಕ್ಕದ ಕಾರಣಕ್ಕೆ ಸಿಡಿದೆದ್ದ ಶಾಸಕರನ್ನೆಲ್ಲ ಸಿಎಂ ತಾವೇ ಸ್ವತಃ ಹೋಗಿ ಮಾತನಾಡಿಸಿ ಸಮಾಧಾನ ಮಾಡಕ್ಕೆ ಆಗಲ್ವಲ್ಲ, ಅದಕ್ಕೆ ರೆಡಿ ಮಾಡಿದ್ದು ಈ RAF ಅಂದ್ರೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಟೀಮು. ನಿನ್ನೆ ಸಂಜೆಯಿಂದಲೇ ಶುರುವಾಗಿದ್ದ ರಾಜೀನಾಮೆ ಪರ್ವಕ್ಕೆ ಬ್ರೇಕ್ ಹಾಕಬೇಕು ಅಂತಾನೆ ರಾತ್ರೋರಾತ್ರಿ ರೆಡಿಯಾಗಿದ್ದು ಈ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಟೀಮು. ಇದರಲ್ಲಿ ಯಾರ್ಯಾರಿದಾರಪ್ಪ ಅಂದ್ರೆ, ನಿನ್ನೆಯಷ್ಟೇ ಮಂತ್ರಿಯಾದ HC ಬಾಲಕೃಷ್ಣ, ಚಲುವರಾಯಸ್ವಾಮಿ ಹಾಗೂ DK ಸಾಹೇಬ್ರು ಸಿಎಂ ಆಗಿದ್ರೆ ಸಾಕು ನಾನು ಮಂತ್ರಿ ಆದ ಹಾಗೆ ಅಂತ ಹೇಳುವ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ರು, DK ಯೂತ್ ಟೀಮಿನ ಫೇಸು BV ಶ್ರೀನಿವಾಸು ಹಾಗೂ ಹಿನ್ನೆಲೆಯಲ್ಲಿ MLC ರವಿ ಈ ಟೀಮಿನ ಸದಸ್ಯರು. ಇತ್ತ ರಾತ್ರಿ ಇಡೀ ನಿದ್ರೆ ಮಾಡದ ನಿಶಾಚರಿ ಮೂಲಗಳ ಪ್ರಕಾರ ಈ RAF ಟೀಮು ರಾತ್ರಿ ಮಾಡಿದ್ದೇನಪ್ಪಾ ಅಂದ್ರೆ, ರಾತ್ರೋರಾತ್ರಿ ಈ ಟೀಮು ಫೀಲ್ಡಿಗಿಳಿದಿದೆ. ಯಾರ್ಯಾರೆಲ್ಲ ರಾಜೀನಾಮೆ ಕೊಡ್ತೀವಿ ಅಂತ ಮಾತಾಡಿದ್ರು ಅವರಿಗೆಲ್ಲ ಫೋನ್ ಮಾಡಿ ಆಗಿದ್ದಾಯ್ತು, ಮುಂದೇನಾಗಬೇಕು ಅಂತ ಮಾತಾಡೋಣ, ನಿಮ್ಮನ್ನ CM ಹತ್ರ ಕರ್ಕೊಂಡು ಹೋಗಿ ಅವ್ರ ಜೊತೆಯೇ ಮಾತಾಡಿಸ್ತೀವಿ, ಅದೇನಿದ್ರು ಮಾಡೋಣ, ರಾಜೀನಾಮೆ ಒಂದು ಕೊಡಬೇಡಿ, ಅಪ್ಪಿ ತಪ್ಪಿ ಕೊಟ್ರೆ ಅಂಗೀಕಾರ ಮಾಡಿಬಿಡ್ತಾರೆ, ಆಮೇಲೆ ನಿಮಗೆ ಪ್ರಾಬ್ಲಮ್ಮು ಅಂತೆಲ್ಲ ಮನವೊಲಿಸಿದಾರಂತೆ. RAF ಟೀಮಿನ ಮೆಂಬರ್ಗಳು ಫೋನ್ ಮಾಡಿ CM ಜೊತೆ ಮಾತಾಡಿಸ್ತೀವಿ, ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಹೇಳಿದ ಮೇಲೆ ಅದ್ರ ಜೊತೆ ಅಪ್ಪಿ ತಪ್ಪಿ ನೀವು ರಾಜೀನಾಮೆ ಕೊಟ್ರೆ ಅಂಗೀಕಾರ ಮಾಡೇ ಬಿಡ್ತಾರೆ, ಹುಷಾರು ಅಂತ ಒಂದು ಡೋಸ್ ಕೊಟ್ಟ ಮೇಲೆ ಇದ್ಯಾಕೋ ರಾಜೀನಾಮೆ ಬ್ಲ್ಯಾಕ್ ಮೇಲೂ ವರ್ಕ್ ಆಗಲ್ಲ ಅಂತ ಈ ಶಾಸಕರಿಗೂ ಅನ್ನಿಸಿದೆ. ಏನೋ ಹೆದರ್ಸೋಣ ಅಂತ ರಾಜೀನಾಮೆ ಕೊಟ್ಟು ಆಮೇಲೆ ನಮ್ಮ ಗ್ರಾಚಾರಕ್ಕೆ ಅಂಗೀಕಾರ ಮಾಡಿಬಿಟ್ರೆ ಆಗ ಎಲೆಕ್ಷನ್ ಮಾಡೋನು ಯಾವನು ಅಂತ ತಮ್ಮಷ್ಟಕ್ಕೆ ತಾವೇ ಅಂದ್ಕೊಂಡು ಕೂಲಾಗಿ CM ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅತೃಪ್ತ ಶಾಸಕರು. ಹಿಂಗೆ ಡೋಂಟ್ ಕೇರ್ ಅಂತ ಹೊರಟಿದ್ದ ಶಾಸಕರನ್ನ ಈ RAF ಟೀಮು ಒಂದೇ ಒಂದು ಡೋಸಲ್ಲೇ ಡಲ್ ಹೊಡೆಯೋ ಹಾಗೆ ಮಾಡಿರೋದು ಆ RAF ಟೀಮಿನ ಮೂಲಗಳಿಂದಲೇ ನಮ್ಮ ಒಳನೋಟಕ್ಕೆ ಕಂಡಿದೆ.